ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಹಾಗೆ ನನ್ನ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿ ಸುಮಾರು 1.5 ತಿಂಗಳು ಮೇಲೇ ಆಯಿತು. ಗ್ಯಾಸ್ ಆಫೀಸಿಗೆ ಹೋಗಿ ವಿಚಾರಿಸಿದರೆ ಈಗಾಗಲ್ಲ, ನಾಳೆ ಆಗಲ್ಲ ಅಂದ್ಕೊಂಡು ಮುಂದಕ್ಕೆ ಹಾಕ್ತಾನೇ ಇದ್ದಾರೆ. ಗ್ಯಾಸ್ ಇಲ್ಲ ಅಂದರೆ ಏನಂತೆ, ಸೌದೆ ಒಲೆ ಇದೆ ಅಲ್ವಾ, ಅದರಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅನ್ನೋ ಧೈರ್ಯದಲ್ಲಿ ಇಷ್ಟು ದಿನ ನಾವು ಸೌದೆ ಒಲೆನಲ್ಲೇ ಅಡುಗೆ ಮಾಡ್ಕೊಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ಸೌದೆ ಸಿಕ್ಕೋದು ಕೂಡ ತುಂಬ ಕಷ್ಟ ಆಗಿಬಿಡ್ತು. ನಮ್ಮ ಮನೆಯವರು ಒಂದು 3-4 ಕಡೆ ಕೇಳಿ ವಿಚಾರಿಸಿ ನೋಡಿದರು. ಸೌದೆ ಇದೆ, ಆದರೆ ಅದಕ್ಕೆ 5,000 ಆಗುತ್ತೆ ಒಂದು ಟ್ಯಾಕ್ಟ್ರಿಗೆ, ಮತ್ತು ವೆಹಿಕಲ್ ಚಾರ್ಜ್ ಕೂಡ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವ್ರಿಗೆ ಫುಲ್ ಟೆನ್ಷನ್ ಆಗಿಬಿಡ್ತು. ಈಗೇನು ಮಾಡೋಕ್ಕಾಗಲ್ಲ, ಅಷ್ಟು ದುಡ್ಡು ಸೌದೆಗೆ ಹಾಕೋ ಬದಲು ಗ್ಯಾಸೇ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಸುಮಾರು ಜನದ ಹತ್ರ ಎಲ್ಲ ಕೇಳಿದ್ದಾರೆ. ಆಫೀಸಲ್ಲಿ ಕೂಡ ಹೋಗಿ ಕೇಳಿದ್ದಾರೆ. ಈಗ ಸದ್ಯಕ್ಕಾಗಲ್ಲ, ಇನ್ನೂ 1.5 ತಿಂಗಳು ಬೇಕು ಅಂತ ಹೇಳಿದ್ರಿಂದ ಸುಮಾರು ಕಡೆ ವಿಚಾರಿಸಿ ಯಾರೋ ಪಾಪ ಪುಣ್ಯಾತ್ಮರು ಗ್ಯಾಸ್ ಕೊಟ್ಟಿದ್ದಾರೆ. ಹಾಗಾಗಿ ತೊಗೊಬಂದರು. ನಮ್ಮ ಗ್ಯಾಸ್ ಸ್ಟವ್ನ ಪೈಪ್ ಬಂದು ತುಂಬಾ ಹಳೇದಾಗಿತ್ತು. ಹಾಗಾಗಿ ಆ ಪೈಪ್ನ ಕೂಡ ನಮ್ಮ ಮನೆಯವರು ಫಿಟ್ ಮಾಡಿ ಕೊಟ್ಟರು. ನಿಜವಾಗ್ಲೂ ಕೆಲವ್ರ ಮನೆಯಲ್ಲೆಲ್ಲ ಸಣ್ಣ ಪುಟ್ಟ ವಿಷಯ ಅಂದರೆ ರಿಪೇರಿ ಅಂಗಡಿಗೆ ಸ್ಟವ್ ಆಗಲಿ, ಮಿಕ್ಸಿ ಆಗಲಿ, ಫ್ಯಾನ್ ಆಗಲಿ ಎತ್ಕೊಂಡು ಓಡೋಗ್ಬಿಡ್ತಾರೆ. ನಮ್ಮ ಮನೆಯವರು ಫಸ್ಟು ಮನೆಯಲ್ಲಿ ಟ್ರೈ ಮಾಡಿ ನೋಡ್ತಾರೆ. ಅವ್ರ ಕೈಲಾಗಲಿಲ್ಲ ಅಂದಾಗ ಮಾತ್ರ ಆ ವಸ್ತುನ ಅಂಗಡಿಗೆ ತೊಗೊಂಡೋಗಿ ಸರಿ ಮಾಡಿಸ್ಕೊಂಬರ್ತಾರೆ. ಗ್ಯಾಸ್ ಪೈಪ್ನೆಲ್ಲ ತುಂಬ ಚೆನ್ನಾಗಿ ಫಿಟ್ ಮಾಡಿಕೊಟ್ಟು, ಏನಾದರೂ ಗ್ಯಾಸ್ ಲೀಕೇಜ್ ಆಗ್ತಾ ಇದೆಯಾ ಅಂತೆಲ್ಲ ತುಂಬ ಚೆನ್ನಾಗೇ ಚೆಕ್ ಮಾಡಿಕೊಟ್ರು. ಹಾಗೆ ನನ್ನ ಮಗ ನನ್ನ ಮೇಲೆ ಮಂಕೋಬಿಟ್ಟಿದ್ದ, ಫುಲ್ ನಿದ್ದೆ. ಮತ್ತು ಮಕ್ಕಳು ಕೂಡ ಎಲ್ಲ ಓದ್ತಾಯಿದ್ರು. ಅಮ್ಮನಿಗೆ ಒಂದು ಮೊಬೈಲ್ ತೊಗೊಬರೋಣ ಅಂಥೇಳಿ ನಮ್ಮ ಮನೆಯವರು ಮೊಬೈಲ್ ಅಂಗಡಿಗೆ ಹೋದರು. ನಾನು ಬೆಳಗ್ಗೆ ಬೇಳೆ ಸಾರು ಮತ್ತು ಅನ್ನ ಮಾಡಿದ್ದು ಹಾಗೆ ಇತ್ತು, ಯಾರೂ ಊಟ ಮಾಡಿರಲಿಲ್ಲ. ಹಾಗಾಗಿ ಜವಳಿಕಾಯಿ ಪಲ್ಯ ಒಂದು ಮಾಡಿಕೊಂಡೆ. ಗ್ಯಾಸ್ ಖಾಲಿ ಆದಾಗಿಂದನೂ ತುಂಬಾ ಗೋಳಾಗ್ತಾಯಿತ್ತು. ಪಾಪ ನಮ್ಮ ಮನೆಯವರು ಅಲ್ಲಿ ಇಲ್ಲಿಂದೆಲ್ಲ ಸೌದೆ ಆರಿಸ್ಕೊಂಡು ತರೋರು, ತುಂಬ ಬೇಜಾರಾಗ್ತಾಯಿತ್ತು. ಆದರೂ ಕೊನೆಗೆ ನಮ್ಮ ಮನೆಗೆ ಗ್ಯಾಸ್ ಬಂತು.